ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅಥಾರಿಟಿ ಅಂತ ಹೇಳಿ, ಅದು ಕೂಡ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವ್ರಿಗೆ ಲಿಂಕ್ ಆಗಿರ್ತಕ್ಕಂಥದ್ದು. ಇದನ್ನ ಮಾಡೋ ಸಂದರ್ಭದಲ್ಲಿ ಇದು ಒಂದು ಬಹಳ ಇಂಡಿಪೆಂಡೆಂಟ್ ಅಥಾರಿಟಿ, ಅಂದರೆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ದಾರೆ. ಸ್ವತಂತ್ರವಾಗಿ ಮಾಡಿರ್ತಕ್ಕಂಥ ಸಿವಿಲ್ ಸೊಸೈಟಿಯಿಂದ ಮಾಡಿರ್ತಕ್ಕಂಥ ಸರ್ವೆ ಅಂತ ಹೇಳಿ ಬಿಂಬಿಸಕ್ಕೆ ಒಂದು ಪ್ರಯತ್ನ ನಡೆದಿದೆ. ಇದು ಬೇಸಿಕಲಿ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವರು ಹೇಳಿರ್ತಕ್ಕಂಥ ಮುಖ್ಯಾಂಶ ಏನಿದೆ ಅಂತ ಹೇಳಿದ್ರೆ, 83 to 85% ಯಾರು ಸರ್ವೆ ಮಾಡಿದ್ದಾರೆ ಅದರಲ್ಲಿ 90% ರೆಸ್ಪಾಂಡೆಂಟ್ಸು ಎಲೆಕ್ಷನ್ಸ್ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿದೆ ಅಂತೇಳಿ ಆ ಸರ್ವೆ ಎಲೆಕ್ಷನ್ ಕಮಿಷನ್ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮಾಡಿದ್ದಾರೆ. ಆ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಸೆಲೆಕ್ಟಿವ್ ಆಗಿ ಪಬ್ಲಿಕ್ ಟ್ರಸ್ಟ್ ಇನ್ EVMs ಅಂತೇಳಿ, ಅಂದರೆ ಸಾರ್ವಜನಿಕರ ವಿಶ್ವಾಸ EVM ಮೇಲೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೈಲೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಕಮಿಷನ್ ಅಂದರೆ ಏನು ಪ್ರಶ್ನೆಗಳನ್ನು ಇವರು ಆ ಸರ್ವೆನಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ, ನಂಬಿಕೆ ಬರ್ತಕ್ಕಂಥದ್ದು ಮತ್ತು ವೆರಿಫೈಬಲ್ ಆಡಿಟ್ಸ್, ಅಂದರೆ ಪಾರದರ್ಶಕವಾಗಿರ್ತಕ್ಕಂಥದ್ದು ಮತ್ತು ಅಕೌಂಟಬಿಲಿಟಿ, ಇವೆಲ್ಲವನ್ನು ಸಹ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ನೈಜವಾಗಿ ವಿಚಾರಣೆ ಅಥವಾ ಸರ್ವೆ ಮಾಡಬೇಕಾಗಿದ್ದು EVM ಕೆಲವು ದೋಷಗಳನ್ನು, ಯಾವ ರೀತಿ ಮಾಲ್ ಫಂಕ್ಷನಿಂಗ್ ಆಫ್ ದಿ EVM ಮೆಷೀನು, VVPAT ಮಿಸ್ಮ್ಯಾಚ್ ಆಗ್ತಕ್ಕಂಥದ್ದು, ಮತ್ತು 100% VVPAT ಕೌಂಟಿಂಗು, ಇದನ್ನು ಮರೆತು EVMನ ಬಹಿರಂಗವಾಗಿ ಬೆಂಬಲ ಕೊಡ್ತಕ್ಕಂಥವನ್ನು ಸರ್ವೆ ಮಾಡಿದ್ದಾರೆ. ಈ ವಿಚಾರ ಬಹಳ ಗಂಭೀರವಾದ ಪ್ರಶ್ನೆಗಳ ಉದ್ಭವ ಆಗುತ್ತೆ. ಇದರಲ್ಲಿ ರಾಷ್ಟ್ರೀಯ ಚರ್ಚೆ ಆಗಿದೆ ಈ ವಿಚಾರದಲ್ಲಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ವಿಶ್ವಾಸವನ್ನು ಕಳ್ಕೊಂಡಿದೆ ದೇಶದಲ್ಲಿ ಅನ್ನೋದನ್ನ ಬಹಳ ಈಗಾಗಲೇ ನಾವೆಲ್ಲರೂ ಸಹ ಸಾಬೀತು ಮಾಡಿದ್ದೀವಿ. ನಾವು ಈಗಾಗಲೇ ಎಲ್ಲ ವಿರೋಧ ಪಕ್ಷದವರು ಇವರ ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತವಾಗಿದೆಯಾ ಅನ್ನೋದನ್ನ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ಆಗಿರೋ ಸಂದರ್ಭದಲ್ಲಿ, ಹಾಗೂ ಕೋರ್ಟಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಸಹ EVM ಮತ್ತು VVPAT ವಿಚಾರದಲ್ಲಿ ಕೋರ್ಟ್ ಹಿಯರಿಂಗ್ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಈ ಒಂದು ಸರ್ವೆ ಮಾಡಿಸಿರ್ತಕ್ಕಂಥದ್ದು ಒಂದು ಡಿಫೆನ್ಸಿವ್ ಆಗಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ಆ ಸರ್ವೆನಲ್ಲಿ ಅದು ಹೇಳುತ್ತೆ, ಇನ್ಫ್ಲುಯೆನ್ಸ್ ಆಫ್ ಮನಿ, ಅಂದರೆ ಹಣದ ಬಲ ಯಾವ ರೀತಿ ನಡೆಯುತ್ತೆ, ಮತ್ತು ಕೆಲವು ಸ್ಕೀಮ್ಗಳನ್ನು, ಆ ಸ್ಕೀಮ್ಗಳು ಯಾವ ರೀತಿ ಈ ಒಂದು ಮತದಾರರ ಮೇಲೆ ಪರಿಣಾಮ ಬೀಳುತ್ತೆ, ಈ ವಿಚಾರಗಳನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಭಾಳಷ್ಟು ಏನು ಅದನ್ನು ಹೇಳಿಲ್ಲ. EVM ಮಾತ್ರ ಅದು ದೊಡ್ಡ ಸಾಧನೆ ಅನ್ನೋದನ್ನು ಹೇಳಿದ್ದಾರೆ. ಇದನ್ನು ನೀವು ನೋಡಿದಾಗ 102 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ, ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ EVM ಮೇಲೆ ಭರವಸೆ ಇದೆ ಅನ್ನೋದನ್ನು ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈ ಗ್ರಾಮ್ ಸರ್ವೆ ಅನ್ನೋದಿದೆ ನೋಡಿ, ಇದನ್ನು ಬರೆದಿರೋರು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತವರು, ಫೌಂಡರ್ ಅವರು. ಈ ಗ್ರಾಮ ಇದು ಸಂಸ್ಥೆ ಏನಿದೆ, ಇವರು ಮೋದಿ ಮಾಲಾ ಅಂತೇಳಿ ಅವರ ದೊಡ್ಡ ಕಥೆಯನ್ನು ಬರೆದು 2024ರಲ್ಲಿ ಅವ್ರ ದೊಡ್ಡ ಲೀಡ್ರು ಅಂತೇಳಿ ಅವರೊಂದು ಕತೆ ಬರೆದು ಅವ್ರನ್ನ ಹೊಗಳು ಭಟ್ರ ರೀತಿಯಲ್ಲಿ ಬರೆದಿರ್ತಕ್ಕಂಥ ಅವ್ರ ಕೈಯಲ್ಲಿ ಈ ಸರ್ವೆ ಮಾಡಿಸಿದ್ದಾರೆ. ಮೋದಿ ಭಕ್ತರು ಅಂಧ ಭಕ್ತರು ಅಂತೇಳಿ ಪ್ರಪಂಚಕ್ಕೆಲ್ಲ ಗೊತ್ತಾಗಿರೋ ಸಂದರ್ಭದಲ್ಲಿ
ಅವರ ಸರ್ವೇ ಸರ್ವ ಅಂತ ಹೇಳಿ ಅದನ್ನು ಬಿಂಬಿಸ್ತಕ್ಕಂಥ ನೋಡಿದಾಗ ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ಹೋಗಿದೆ, ಪ್ರಜಾಪ್ರಭುತ್ವದ ನೈತಿಕತೆ ಎಲ್ಲಿ ಕುಸಿದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇವರೇನಾದರೂ ಮಾಡೋದಿದ್ರೆ ನಮಗೇನು ಅಭ್ಯಂತರ ಇಲ್ಲ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಸಿವಿಲ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಸರ್ವೆ ಮಾಡಿಸಿದಾಗ ನಮ್ದು ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಯಾರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟು ಹೊಗಳಿಸ್ತಾ ಇರೋದು ನೋಡಿದಾಗ ಯಾವ ಮಟ್ಟಕ್ಕೆ ನಮ್ಮ ನೈತಿಕತೆ ಕುಸಿದಿದೆ ಡೆಮೋಕ್ರಸಿನಲ್ಲಿ, ಮತ್ತು ಯಾವ ರೀತಿ ಸಂವಿಧಾನಿಕ ಸಂಸ್ಥೆಗಳೆಲ್ಲ ಅವರೆಲ್ಲ ನೈತಿಕತೆಯನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಈ ಒಂದು ಸರ್ವೆ ಏನು ಬಂದಿದೆ ಅದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ವೋಟ್ ಚೋರಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಏನು ನಾವು ಡಿಸೆಂಬರ್ 14ನೇ ತಾರೀಕಿನಂದು ದೊಡ್ಡ ಪ್ರತಿಭಟನೆ ಮಾಡಿದ್ವಿ, ಅದಕ್ಕೆ ಜನ ಬೆಂಬಲ ಸಿಕ್ಕಿರೋದು ನೋಡಿದಾಗ ಅದಕ್ಕೆ ಗಾಬರಿ ಆಗಿ ಎಲೆಕ್ಷನ್ ಕಮಿಷನ್ ತಮ್ಮ ಏನು ಇಮೇಜ್ ಇದೆ ಅದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಎಕ್ಸಸೈಸ್ ಮಾಡಿ ಭಾಳಷ್ಟು ಹಣವನ್ನು ಖರ್ಚು ಮಾಡಿ ಕರ್ನಾಟಕದ ಎಲೆಕ್ಟ್ರಲ್ ಆಫೀಸರ್ ಮೂಲಕ ಮಾಡಿಸ್ತಕ್ಕಂಥ ಪ್ರಯತ್ನ ಇದು ಖಂಡನೀಯ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.